ಹಾಯ್ ಗಾಯ್ಸ್, ಇವತ್ತು ಏನಕ್ಕೆ ಬಂದಿದ್ದೀನಿ ಅಂತಂದರೆ ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ಅಂತ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ನನಗೆ 3 ತಿಂಗಳು ಒಳಗಡೆ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಿದೆ ಅಂತ ನಾನು ಹೇಳಕ್ಕೆ ಬಂದಿದ್ದೀನಿ. ನಂದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗು ಮಾಡಿದಾಗ 5 ವೀಕ್ಸ್ 4 ಡೇಸ್ ಇತ್ತು. ಆವಾಗ ನನಗೆ ಪಾಪು ಕಾಣಿರಲಿಲ್ಲ, ಅದ್ರ ಹಾರ್ಟ್ ಬೀಟ್ ಕಾಣಲಿರಲಿಲ್ಲ. ಆಮೇಲೆ ಸಬ್ಕಾರ್ನಿಕ್ ಹಿಮೋಟೋಮಾ ಅಂತ ಆಗಿತ್ತು. ಎಷ್ಟು ಭಯ ಆಗಿಬಿಟ್ಟಿತ್ತು ಅಂದರೆ, ನನಗೊಂದು ಆಲ್ರೆಡಿ ಅಬೋಷನ್ ಆಗಿತ್ತು, ಮತ್ತು ಇದು ನೋಡಿದ್ರೆ ಪಾಪು ಇಲ್ಲ, ಹಾರ್ಟ್ ಬೀಟು ಇಲ್ಲ. ಸಬ್ಕಾರ್ನಿಕ್ ಹಿಮೋಟೋಮಾ ಅಂದರೆ ನನಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. 5 ವೀಕ್ಸ್ 4 ಡೇಸ್ಗೆ ಬ್ಲೀಡಿಂಗ್ ಸ್ವಲ್ಪ ಲೈಟಾಗಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ತುಂಬ ಭಯ ಆಗಿತ್ತು. ಆದರೆ ಡಾಕ್ಟರ್ 2 ವೀಕ್ಸ್ ಆದಮೇಲೆ ಬನ್ನಿ ಏನಂತ ಹೇಳ್ತೀವಿ ಅಂತ ಹೇಳಿದರು. ಆಮೇಲೆ ನಾನು 2 ವೀಕ್ಸ್ ಆದಮೇಲೆ ನೋಡಿ ನಾನು ರಿಪೋರ್ಟು ತೋರಿಸ್ತೀನಿ. ಫಸ್ಟ್ ನಾನು ತೋರಿಸ್ತೀನಿ. ಇದೆ ನೋಡಿ, ನಂದು ಫಸ್ಟ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನು. ಹಾರ್ಟ್ ಬೀಟ್ ಇರಲಿಲ್ಲ, ಮಗು ಇರಲಿಲ್ಲ. ಆಮೇಲೆ ಸಬ್ಕಾರ್ನಿಕ್ ಹಿಮೋಟೋಮಾ ಅಂದರೆ ಯಾವುದು ಅಂದರೆ ಇದು ನೋಡಿ, ಇದು ಸಬ್ಕಾರ್ನಿಕ್ ಹಿಮೋಟೋಮಾ ಬಂದುಬಿಟ್ಟಿತ್ತು. ಆಮೇಲೆ ನನಗೆ 2 ವೀಕ್ಸ್ಗೆ ಬಾ ಅಂತ ಹೇಳಿದರು. ಬ್ಲಡ್ ಕ್ಲಾಟ್ ಆಗಿದೆಲ್ಲ ಅದೇ ಸಬ್ಕಾರ್ನಿಕ್ ಹಿಮೋಟೋಮಾ. ನೋಡಿದ್ರಲ್ಲ ರಿಪೋರ್ಟು. ಆ ರಿಪೋರ್ಟಲ್ಲಿ ನಾನು 2 ವೀಕ್ಸ್ಗೆ ಬನ್ನಿ ಅಂತ ಹೇಳಿದರು. 2 ವೀಕ್ಸ್ ಆದಮೇಲೆ ಹೋಗಿದ್ದೆ ಆಸ್ಪತ್ರೆಗೆ ನಾನು. ಅವರು ಡಾಕ್ಟ್ರು ಹೇಳಿದ್ರು ಫೀಟಲ್ ಪೋಲು, ಹಾರ್ಟ್ ಬೀಟು ಎಲ್ಲ ಬಂದಿದೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸಬ್ಕಾರ್ನಿಕ್ ಹಿಮೋಟೋಮಾ ಹಾಗೇ ಇದೆ, ನಿಮಗೆ ಬ್ಲೀಡಿಂಗ್ ಆಗುತ್ತೆ. 3 ಮಂತ್ಸ್ ಫುಲ್ ಬೆಡ್ ರೆಸ್ಟಲ್ಲಿ ಇರಬೇಕು ನೀವು. ಏನೂ ಕೆಲಸ ಮಾಡೋಂಗಿಲ್ಲ, ಫುಲ್ಲು ವಾಶ್ರೂಮ್ಗೆ ಅಷ್ಟೇ ಹೋಗಿ ಬರಬೇಕು ಅಂತ ಹೇಳಿದರು ನನಗೆ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದಿದ್ದು ಇಲ್ಲಿ. ನನ್ನ ಹಸ್ಬೆಂಡೇ ಪಾಪ ಎಲ್ಲ ವರ್ಕು ಎಲ್ಲ ಕೆಲಸನೂ ಅವರೇ ಮಾಡ್ಕೊಂಡಿದ್ರು. 3 ತಿಂಗಳ ತನಕ ತುಂಬ ನೋಡಿಕೊಂಡ್ರು. 3 ತಿಂಗಳಾದಮೇಲೆ ಹೋದ್ಮೇಲೆ ಅಲ್ಲಿ ಕ್ಲಿಯರ್ ಆಗಿಬಿಟ್ಟಿತ್ತು ಸಬ್ಕಾರ್ನಿಕ್ ಹಿಮೋಟೋಮಾ. ಆದರೆ ಮೇನ್ ಇಂಪಾರ್ಟೆಂಟ್, ನಾವು ಯಾವಾಗಲೂ ರೆಸ್ಟಲ್ಲೇ ಇರಬೇಕು. ಅವ್ರು ಹೇಳಿದಷ್ಟು ರೆಸ್ಟಲ್ಲಿರಬೇಕು. ಏನು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೋ ಅದನ್ನು ಕಂಟಿನ್ಯೂ ಆಗಿ ತೊಗೊಂಡ್ರೆ ಕ್ಲಿಯರ್ಲಿ ಕಮ್ಮಿ ಆಗುತ್ತೆ. ನನಗಾಗಿದೆ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ತಾಯಿದ್ದೀನಿ.